ದಮನಿತರ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ. ಬಂಗಾರಪೇಟೆ ಪಟ್ಟಣದ ಸಂತೆಗೇಟ್ ಬಳಿ ಇರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ದಮನಿತರ ಸಂಘರ್ಷಣೆ ಸಮಿತಿ ಜಿಲ್ಲಾ ಸಂಚಾಲಕ ಕದ್ರೇಹಳ್ಳಿ ಕುಮಾರ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಚಿಕ್ಕನಾರಾಯಣ ಅವರಿಂದ ಜನ್ಮ ದಿನಾಚರಣೆ ಆಚರಣೆ. ಈ ಸಂದರ್ಭದಲ್ಲಿ ದಮನಿತರ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್, ವೆಂಕಟ, ರಾಮ್, ದಲಿತ್ ಸಂಘರ್ಷ ಭೀಮವಾದ ಸಂಘದ ಮಧುವದನ್, ರಘು, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಯುವ ಘಟಕ ಅಧ್ಯಕ್ಷ ಚಿಂಟು, ರಾಮಚಂದ್ರ, ಗಂಗಾಧರ್ ಉಪಸ್ಥಿತರಿದ್ದರು. ಪಾರ್ಲಿಮೆಂಟಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಹಕ್ಕು ಬೇಕು, ಪ್ರತ್ಯೇಕವಾದಂತಹ ಮೀಸಲಾತಿ ಬೇಕು ಅನ್ನೋಂಥ ಕೇಳುವಂಥ ಸಂದರ್ಭದಲ್ಲಿ ಸದನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೈತಾರೆ. ಏನಪ್ಪ ಈ ಬಾಬಾ ಸಾಹೇಬ್ ಬುದ್ಧಿ ಇದೆಯಾ? ನಮಗೆ ಹಿಂದೆ ಆಡ್ತಕ್ಕಂಥ ಬ್ರಿಟಿಷರು ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಿರಿ ಸಂಪತ್ತುಗಳನ್ನು, ವಜ್ರ ವೈಡೂರ್ಯಗಳನ್ನು, ಸಿರಿಧಾನ್ಯಗಳನ್ನು, ಯಾಲಕ್ಕಿಗಳನ್ನು, ಚಕ್ಕೆ ಲವಂಗಗಳನ್ನು, ಗಸಗಸೆಯನ್ನು, ಸಂಪೂರ್ಣವಾದಂಥ ಖನಿಜ ಸಂಪತ್ತುಗಳನ್ನೆಲ್ಲ ಕೊಳ್ಳೆ ಒಯ್ದರು. ಇರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಅದನ್ನು ನಾವಾದರೂ ತಿನ್ನೋಣ ಅಂದರೆ ಹಿಂಗೇನು ಬುದ್ಧಿ ಇದೆಯಾ ಅಂಬೇಡ್ಕರ್ಗೆ? ನನಗೂ ನೋಡಿ, ನಮಗೂ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಮೀಸಲಾತಿ ಬೇಕಂತ ಕೇಳ್ತಾನೆ. ನೀನು ಎಂಥ ಅಂಬೇಡ್ಕರ್ ಇವರು? ಯಾವಾಗಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಯೋದು ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಮುದಾಯಕ್ಕಾಗಿ, ಈ ಒಂದು ಜಾತಿ ಅಂತ ಈ ಅಸ್ಪೃಶ್ಯತೆಯ ಪಿಡಿಗನ್ನು ಕತ್ತರಿಸ್ತಿರ್ತಕ್ಕಂಥ ನಮ್ಮಗಳಿಗಾಗಿ ಅವರ ಒಂದು ಶ್ರಮ, ಅವರ ವೇದನೆ, ಅವರ ಪಟ್ಟಂಥ ಅನೇಕ ರೀತಿಯಾದಂತಹ ಯೌವನವನ್ನು ಕಳ್ಕೊಂಡು ಈ ಒಂದು ದೇಶಕ್ಕಾಗಿ ನೋಡಿದಂಥ ಏಕೈಕ ನಾಯಕ, ಮಹಾನಾಯಕ ಅವರ 135ನೇ ವರ್ಷಕ್ಕೋತ್ಸವ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ದಿವಸ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ಭಾರತ ದೇಶಾದ್ಯಂತ ಈ ಮಹಾನಾಯಕನ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುವಂತಹ ಆಚರಣಾ ಕಾರ್ಯಕ್ರಮ. ಅದರಲ್ಲಿ ಬಂಗಾರಪೇಟೆಯ ವಿಧಾನಸಭಾ ಮೀಸಲು ಕ್ಷೇತ್ರ, ಆ ಮೀಸಲು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ದಲಿತ ಸಂಘಟನೆಗಳು ಕೂಡಿ ದಮನಿತರ ಸಂಘರ್ಷ ಸಮಿತಿಯ ನಮ್ಮ ಕದಿರೇಹಳ್ಳಿ ಕುಮಾರ್ ಅಣ್ಣನವರು ಆಗಮಿಸಿದ್ದಾರೆ. ದಮನಿತರ ಸಂಘರ್ಷ ಸಮಿತಿಯ ನಮ್ಮ ವೆಂಕಟರಾಮ್ ಅವರು ಆಗಮಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ತಮ್ಮ ಹಿರಿಯ ಮುಖಂಡರು ಮಧುವಣ್ಣವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ನಾಯಕರಾದಂಥ ಜಿ ರಾಮಚಂದ್ರ ಅವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕ್ ಸಂಘ ಗಂಗಾಧರ್ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ದಮನಿತರ